ಆಂಟಿ ಶುಂಠಿ ಅವರೇ, ಮೆನ್ಯೂ ಏನೆಲ್ಲ ಇದೆ ಇವತ್ತು? ಕಡಲೆಬೇಳೆ ಕುಸುಮ್ರಿ, ಆಮೇಲೆ ಚಟ್ನಿ, ಕೋಸು ಪಲ್ಯ, ಕೋಸಲ್ಲ ಕಡ್ಗಿ ಪಲ್ಯ, ಕಡಲೆಬೇಳೆ ಕಡಲೆಕಾಳು ಹಾಕಿ ಸುವರ್ಣ ಪಲ್ಯ, ಗುಂಬಳಕಾಯಿ ಹುಳಿ, ಟೊಮೆಟೊ ಸಾರು, ಆಮೇಲೆ ಸಾಬಕ್ಕಿ ಕಡಲೆ ಹಾಕಿ ಪಾಯಸ, ಅನ್ನ ಇಲ್ದ ಅನ್ನ, ಮಜ್ಜಿಗೆ. ಇದೆಲ್ಲ ಮಾಮೂಲಿ ಅಲ್ಲ, ಸ್ಪೆಷಲ್ ಎಂತ ಇತ್ತು? ಸ್ಪೆಷಲ್ಲು ಲಾಡು ಮಾಮೂಲಿ, ಚಟ್ಟಂಬಡೆ ಅದು ಮಾಮೂಲಿ, ಪಲಾವ್ ಅದು ಸ್ಪೆಷಲ್. ಅದು ಮತ್ತೆ ಅದು ನಿಮ್ಮ ಕಡೆ ಅಲ್ಲ? ನೀವು ಫ್ರೆಂಡ್ಸಿಗೆ ಕಳಿಸೋದಿಲ್ಲ, ನಾ ಫಿಲ್ಟರ್ ಇಡಲಿಲ್ಲ. ಸಂತೆ ಈಗ ಇವತ್ತು ಬಳಸಿದ್ದಕ್ಕೆ ರೇಟಿಂಗ್ ಎಷ್ಟು ಕೊಡ್ತೀರಿ? 100 ರೂಪಾಯಿ ಕೊಟ್ಟರೆ ಹೆಚ್ಚು. ರೇಟಿಂಗ್ ಅಂದರೆ ಸ್ಟಾರ್ ಎಷ್ಟು ಸ್ಟಾರ್ ಕೊಡ್ತೀರಾ? ಸ್ಟಾರ್ ಅಂದರೆ ನೀವು ಒಂದು 5ರಲ್ಲಿ 2 ಸ್ಟಾರ್ ಕೊಡ್ತೀವಿ. 2 ಅಂತ ನಾನು ಅಷ್ಟು ಲೈಕ್ ಮಾಡಿದ್ದೆ. ಒಂದು 5 ಸ್ಟಾರ್ ಕೊಡು. ಹಾಂ, ವೆರಿ ಗುಡ್. ಅಕ್ಕಿ ಒಂಚೂರು ಉಪ್ಪಿಟ್ಟು ಒಂಚೂರು ತಿಂಡಿ, ಅದು ನನ್ನ ಫೇವ್ರೇಟೇ ಅಲ್ಲ. ಎಲ್ಲರೂ ಉಪ್ಪು ಜಾಸ್ತಿ ಹಾಕಿ, ನಾನು ಅರಿಶಿನ ಜಾಸ್ತಿ ಹಾಕಿದ್ದೆ ಇವತ್ತು. ಮತ್ತು ನಿಮಗೂ ಬೆಳ್ಳುಳ್ಳಿ ಹಾಕಿಲ್ಲಲ್ಲ? ನಾನು ಬೆಳ್ಳುಳ್ಳಿ ನೀರುಳ್ಳಿ ಹಾಕದೆ ಅಡುಗೆನೇ ಮಾಡೋದಿಲ್ಲ. ನಮಗೆ ಈರುಳ್ಳಿ ಆಗ್ಬೋದು, ಬೆಳ್ಳುಳ್ಳಿ ಆಗ್ಬೇಕು. ಎಂತ ಅಂತ? ಅದು ನಾನ್ ವೆಜ್ ಅಲ್ಲ? ಇಲ್ಲ ಅದು ಮಾಂಸದಿಂದ ಬಪ್ಪದಲ್ಲೇ, ತರಕಾರಿ ಅಲ್ಲ ಅದು, ನೀರುಳ್ಳಿ ಬೆಳ್ಳುಳ್ಳಿ. ಕಡ್ಗಿ ಅಂತ ಪಾಲೆಲ್ಲ ಕಟ್ ಮಾಡ್ಕೊಂಡು ಸಿಪ್ಪೆ ಎಲ್ಲ ತೆಕ್ಕೊಂಬಂದಿದೆ ಅಂತ. ಕಡ್ಗಿ ಪಲ್ಯ ಇದೆಂತಕ್ಕೆ? ಇದೆಲ್ಲ ಮುಳ್ಸೌತೆಕಾಯಿಲ್ಲ ಎಂತಕ್ಕೆ? ಮೊಸರು ಬಜ್ಜಿ ಮಾಡೋಕ್ಕೆ. ಇದೆಂತಕ್ಕೆ? ಚುರುಮುರಿ ಮಾಡೋಕ್ಕ? ಅದು ಪಲಾವಿಗೆ. ಓ, ಯಾವ ಪಲಾವ್? ಗೀ ರೈಸ ಅಥವಾ ನಾರ್ಮಲ್ ಹಸಿರು ಪಲಾವ? ಹಸಿರು ಪಲಾವ್. ಎಷ್ಟೊಂದು 10 kg ಮಾಡಿ. ನಾನೇ ಒಂದು ಕ್ವಿಂಟಲ್ ನಾನೇ ತಿಂತೆ. ನೀವು ಬೇಗ ಹೋಗ್ಕೊಳ್ಳಲಿ. 1 ಕ್ವಿಂಟಲ್ ನೀರು ತಿಂದು ನಾವು ನಮಗಿಲ್ಲ. ಮತ್ತು ರೀಲ್ಸ್ ಯಾವಾಗ ಮಾಡೋದು? ರೀಲ್ಸ್ ಆಮೇಲೆ ಮಾಡು. ಆಮೇಲೆ ಅಂದರೆ ಕೆಲಸ ಆಗಬೇಕಲ್ಲ. ಹಾಂ, ತಿರುಗಿದ್ರಿ ಈಗ? ಗಾಡೀಲಿ ಒಂದು 10 ಸಲ ತಿರುಗಿದ್ದೀನಿ. ಅಜ್ಜ ಹಾಕಿ ಪೆಟ್ರೋಲ್ ಮಾವನ ಗಾಡೀಲಿ ತಿರುಗಿದ್ದ, ಅಜ್ಜನ ಗಾಡೀಲಿ ಒಂದೇ ಸತಿ ತಿರುಗಿದ್ದು. ಇನ್ನು ಎಷ್ಟು ಟೊಮೆಟೊ? ಒಂದು ಬೊಟ್ಟಿ ಫುಲ್ ಇತ್ತು. ಪಾಪ ಇವ್ರು ಕಟ್ ಮಾಡಿ ಒಂದು ಚಾಪರ್ ತಗೊಳ್ಳಿ. ನಮ್ಮಲ್ಲಿ ಒಂದು ಚಾಪರ್ ಇತ್ತು, ಹಿಂಗೆ ಹೇಳಿದ್ರು ಒಂದು 2 ಸತಿ ಹೇಳಿದ್ರೆ ಸಾಕು, ಕಟ್ಟಾಗುತ್ತಾ? ಮತ್ತೆ ಜಾಸ್ತಿ ಹೇಳಿದ್ರೆ ಚಟ್ನಿ ಹತ್ತು ಕಡೆಗೆ ಅಷ್ಟೇ. ನಿಮ್ಗೆ ಟೊಮೆಟೊ ಚಟ್ನಿ ಬೇಕಿದ್ರೆ ಜಾಸ್ತಿ ಹೇಳಿರಿ. ಇದೆಲ್ಲಿ ಅದ್ರ ಸ್ಟೇಜ್ ಕುಣಿಯೋದೆಲ್ಲಿ? ಎಲ್ಲಿ? ರಂಗಸ್ಥಳ ಎಲ್ಲಿ? ಓಕೆ, ಇನ್ನು ರೆಡಿ ಆಗಿಲ್ಲ ಅವ್ರದ್ದು, ಇವತ್ತು ಲೇಟ್ ಆಗಿದೆ. ಎಷ್ಟೊತ್ತಿಗೆ ಆಟ ಶುರು? 7:30ಗೆ ಶುರು ಅಂದರೆ 6 ಗಂಟೆಗೆ ಬಂದು ಹಾಕುದಾ ರಂಗಸ್ಥಳ? ಗಾಡಿ ಹಾಳಾಗಿದೆ. ನಿನ್ನೆನೆ ಒಂದು ದಿವಸ ಮುಂಚೆನೆ ಬಂದು ಹಾಕಕ್ಕೆ ಅದಾಗುದಿಲ್ಲ. ಅದು ಅಡ್ವಾನ್ಸ್ ಅಂತ ಕೊಡ್ಬೋದು. ಅಡ್ವಾನ್ಸ್ ಮೊದಲೇ ಕೊಡ್ಬೋದು. ಒಂದು ಆಟಕ್ಕೆ 1 ಲಕ್ಷ ರೂಪಾಯಿ ಅಷ್ಟೇ. 1 ಲಕ್ಷ ರೂಪಾಯಿ ಕೊಟ್ಟಿದ್ರಾ? ಅಂಗಡಿ ಇದೆಯಾ? ಯಾವ ಅಂಗಡಿ? ಅಯ್ಯೋ, ಮೊಂಡಕ್ಕಿ ಉಪ್ಕರಿ ನಾನೇ ಚೆನ್ನಾಗಿ ಮಾಡ್ತೀನಲ್ಲ. ಅವರಿಗೆ ನಿಮ್ಮ ಅಂಗಡಿ ವಾಪಸ್ ಹೋಗಲಿ ಅಂತ. ಇವತ್ತು ಮಂಡಕ್ಕಿ ಉಪ್ಕರಿ ಹೇಗಾಗಿದೆ? ಅದು ಚೆನ್ನಾಗಾಗಿದೆ. ಏಕೆ? ಓ, ನೀವು ಬೆಳ್ಳುಳ್ಳಿ ಪ್ರಿಯ ಅಲ್ವಾ? ಬೆಳ್ಳುಳ್ಳಿ ತಿನ್ನಬೇಕು. ಕ್ಯಾನ್ಸರ್ ಬರಲ್ಲ. ಅದೇ, ಬೆಳ್ಳುಳ್ಳಿ ತಿನ್ನಬೇಕು. ಇದನ್ನ ಇಡೀ ವೈರಲ್ ಮಾಡಲಾ? ನೋಡಿ ಫ್ರೆಂಡ್ಸ್, ನಿಮಗೇನಾದರೂ ಅಡುಗೆಗೆ ಜನ ಬೇಕಿದ್ದರೆ ಇವರಿದ್ದಾರೆ, ಮಾಲಿನಿ ಆಂಟಿ ಅಂತ. ಇವರು ತುಂಬ ಒಳ್ಳೆ ಅಡುಗೆ ಎಲ್ಲ ಮಾಡ್ತಾರೆ, ತರಕಾರಿ ಕಟ್ ಕೂಡ ಮಾಡ್ತಾರೆ. ನವಶಕ್ತಿಯಲ್ಲಿ ನವಶಕ್ತಿ ತೆಕ್ಕಟ್ಟೆಯಲ್ಲಿ 17 ವರ್ಷದಿಂದ 20 ವರ್ಷದಿಂದ ವೆಜ್ ಮಾತ್ರ ಆಯಿತಾ? ವೆಜ್ ಮಾತ್ರ. ನಾನ್ ವೆಜ್ ಮತ್ತು ದೊಡ್ಡ ರೆಸಿಪಿ ಎಲ್ಲ ಗೊತ್ತಿಲ್ಲ, ಸಣ್ಣ ಕಾಫಿ ಟೀ ಎಲ್ಲ ಮಾಡ್ತಾರೆ. ಹಾಂ, ಪಲಾವ್ ಮಾಡಲಿಕ್ಕೂ ಗೊತ್ತಿ ಅವರಿಗೆ. ಪಲಾವ್ ಗೊತ್ತಾ?
ಒಂದು 100 ಜನ ಪಲಾವ್ ಮಾಡೋದಾದರೆ ಎಷ್ಟು ಉಪ್ಪು ಹಾಕ್ತೀರಾ? ನೀವು ಹಾಕಿ ಇಟ್ಕೊಂತೀರಿ, ಓಪನ್ ಜಾಗದಲ್ಲಿ ಚಂದ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಇದ್ರ ಆಶ್ರಯ ಇರಲಿ, ಗಿಳಿ ಬರೋದಿಲ್ಲ ಇವತ್ತು. ಹಾಂ, ನಮ್ಮ ಮಾಲಿನಿ ಅಂತ ಹೇಳಿದ್ಮೇಲೆ ಮಳೆ ಬರೋದೇ ಇಲ್ಲ ಒಬ್ಬ ಅಂತ ಆಗ್ತಾರೆ. ಓಕೆ, ಬಾಯ್ ಮಾಡಿ. ಬಾಯ್ ಕೈಲಿ ಹೀಗೆ ಮಾಡಿ. ಬಾಯ್.